sir. It was emotional because ನಮ್ಮ ಫ್ಯಾಮಿಲಿ ಮೆಂಬರ್ ಇದ್ದಾರೆ. ಅಮರ್ is our brother and his son. So ಇಬ್ರಿಗೆ ತುಂಬ ಎಮೋಷನಲ್ ಆಗಿತ್ತು and he's done a lot of hard work, so it was phenomenal. How was it for you? ಮೇಡಮ್ ಏನು ಇಷ್ಟ ಆಯ್ತು, ಯಾವ ಎಲಿಮೆಂಟ್ ಇಷ್ಟ ಆಯ್ತು ಸಿನಿಮಾದಲ್ಲಿ? I think just the emotion ಅಲ್ಲಿ ತಂದೆ ಮಗಳ ಎಮೋಷನ್ yeah. ಮತ್ತು ಆ ಪೊಲೀಸ್ ಆಫೀಸರಿಂದ ಧೈರ್ಯ ಎರಡು ಕೂಡ ಚೆನ್ನಾಗಿತ್ತು. ಮೇಡಮ್ ಎಮೋಷನ್ ಎಲ್ಲ ಕನೆಕ್ಟ್ ಆಯ್ತಾ ನಿಮಗೆ? ಅಪ್ಪ ಮಗಳ ಎಮೋಷನ್ ಅಪ್ಪ ಇಲ್ಲೇ ಇದ್ದಾರೆ. So ಅದಕ್ಕೆ ಕನೆಕ್ಟ್ ಆಯ್ತು ಸಿನಿಮಾ ನೋಡಿದಾಗ? ತುಂಬ it was very nice and to see that ಲಾಸ್ಟ್ ಸೀನಲ್ಲಂತೂ ಅಳು ಬಂದ್ಬಿಡ್ತು. yeah. ಎಸ್ ಕೆ ಉಮೇಶ್ ಅವ್ರು ಮಾಡಿದ್ದಾರೆ, ಅವರ ಪರ್ಫಾರ್ಮೆನ್ಸ್ ಎಲ್ಲ ಹೆಂಗಿದೆ ಸರ್ ಆ್ಯಕ್ಟಿಂಗ್? ಎಸ್ ಕೆ ಉಮೇಶ್ ಅವರು ಬರೀ ಕತೆ ಹೇಳ್ತಾ ಇದ್ದಾರೆ. ಇನ್ನೊಬ್ರು ಯಾರು ಹರ್ಷ ಅರ್ಜುನ ಯಾರೋ ಅದು ಪಾತ್ರ ಮಾಡ್ತಾ ಇದ್ದಾರಲ್ಲ. ಬಟ್ ಇಟ್ ವಾಸ್ ವೆರಿ ನೈಸ್ ಸರ್. ಬೇಸಿಕ್ಲಿ ಫಿಲಿಮ್ ವಾಸ್ ಒಂಥರ ಈ ಥರ ಕತೆಗಳು ಬೇಕು, ಮೀನಿಂಗ್ಫುಲ್ ಸ್ಟೋರೀಸ್ ಬೇಕಾಗುತ್ತೆ ಲೈಫಲ್ಲಿ. ಆ ಹುಡುಗಿ ಹೇಳದೆ ಹೋಗಿ ಮದುವೆ ಮಾಡ್ಕೊಳ್ಳೋದು, ಇದೆಲ್ಲ ಒಂದು ಒಳ್ಳೆ ಮೆಸೇಜ್ ಕೂಡ ಇದೆ ಫಿಲಿಮಲ್ಲಿ. ಸೊ ಐ ಫೀಲ್ ಇಟ್ಸ್ ಗುಡ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ. ಅದರಲ್ಲಿ ಇವರು ಪಾತ್ರ ಇದೆಯಲ್ಲ, ತಂದೆ ಅವ್ರ ಪಾತ್ರನೂ ಇನ್ಸ್ಪೆಕ್ಟರ್ ಪಾತ್ರ ಎರಡು ಚೆನ್ನಾಗಿದೆ. ಏನು ಕನೆಕ್ಟ್ ಆಯ್ತು ಸರ್ ಸಿನಿಮಾ ನೋಡಿದಾಗ ನಿಮಗೆ? ಸಿನಿಮಾ ನೋಡಿದಾಗ ಕನೆಕ್ಟಾಗಿ ಒಬ್ಬ ತಂದೆ ಮಕ್ಕಳಿಗೆ ಬಾಂಧವ್ಯ ಹೇಗಿದೆ, ಯಾವ ರೀತಿ ಇರುತ್ತೆ ಅದಕ್ಕೆ ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಹಾಂ, ಒಳ್ಳೆ ಇವಾಗ ಸಿನಿಮಾ ಬಂದು ನೋಡೋರ್ಗೆ ಏನು ಹೇಳ್ತಾರೆ? ಒಂದು ಸರಿ ನೋಡ್ಬೋದು ಬಂದು. ಹೊಸ ಪ್ರಯತ್ನ ಚೆನ್ನಾಗಿ ಬಂದಿದೆ. ಕಾನ್ಸೆಪ್ಟ್ ಆಗಲಿ ಇದಾಗಲಿ ಮೆಸೇಜ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾದ. ಎಲ್ಲ ಪರ್ಫಾರ್ಮೆನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಯಾವ ಎಲಿಮೆಂಟ್ ನಿಮಗೆ ತುಂಬ ಇಷ್ಟ? ಸ್ಟೋರಿ ಇಷ್ಟ ಆಯ್ತಾ ಅಥವಾ ಏನು ಇಷ್ಟ ಆಯ್ತಾ? ಕಾನ್ಸೆಪ್ಟ್ ಇಷ್ಟ ಆಯಿತು ಆ್ಯಂಡ್ ಪರ್ಫಾರ್ಮೆನ್ಸ್ಗಳು ಇಷ್ಟ ಆಯಿತು. ನನ್ನ ಸರ್ಕಲ್ ಅವರೆಲ್ಲ ಆ್ಯಕ್ಟ್ ಮಾಡಿದ್ದಾರೆ, ಸೊ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಸಂತೋಷ್ ಆ್ಯಂಡ್ ರೂಪೇಶ್ ನನ್ನ ಫ್ರೆಂಡ್ಸ್ ಅವರಿಗೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು. ಆ್ಯಂಡ್ ಓವರಾಲ್ ಕಾನ್ಸೆಪ್ಟು ಆ್ಯಂಡ್ ಮೆಸೇಜ್ ಇನ್ ಲಾಸ್ಟಲ್ಲಿ ಕೊಟ್ಟಿದ್ದಾರೆ, ಫ್ಯಾಮ್ಲಿಯಿಂದ ಮುಚ್ಚಿಡಬಾರ್ದು, ಇಟ್ ಕ್ಯಾನ್ ಲೀಡ್ ಟು ಲಾಡ್ ಆಫ್ ಡಿಫ್ರೆಂಟ್ ಪ್ರಾಬ್ಲಮ್ಸ್. ಅದು ಚೆನ್ನಾಗಿ ಬಂದಿದೆ. ಪಿಕ್ಚರೈಸ್ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾ ಚೆನ್ನಾಗಿದೆ, ಎಲ್ಲ ಕಲಾವಿದರು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆ್ಯಂಡ್ ನನಗೇನು ಖುಷಿ ಅಂದರೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ರಿಯಲ್ ಲೈಫ್ ಕತೆ ಆಚೆ ಬರ್ತಿದೆ. ಒಂದು ಡಾಕ್ಯುಮೆಂಟ್ರಿ ಥರನೇ ಅನ್ಬೋದು. ಡಾಕ್ಯುಮೆಂಟ್ರಿ ಪ್ಲಸ್ ಸಿನಿಮಾ ಎರಡು ಮಿಕ್ಸ್ ಆಗಿ ಬಂದಂಗಿದೆ. ಕನ್ನಡ ಸಿನಿಮಾ ಚೆನ್ನಾಗಿ ಬಂದಿದೆ. ಈ ಥರ ಬೇರೆ ಭಾಷೆಯಲ್ಲಿ ನೋಡಿದ್ದೆ ರಿಯಲ್ ಲೈಫ್ ಸ್ಟೋರೀಸ್ನ, ಕೇಸಸ್ನೆಲ್ಲ ಸಿನಿಮಾ ಮಾಡೋ ಥರ. ಬಟ್ ನಮ್ಮ ಇಂಡಸ್ಟ್ರಿಯಲ್ಲಿ ಬಂದಿರೋದು ನನಗೆ ಖುಷಿ ಆಗ್ತದೆ. ಆಲ್ ದಿ ಬೆಸ್ಟ್ ಎಲ್ರಿಗೂ. ಏನು ಇಷ್ಟ ಆಯ್ತು ಫಿಲಮ್? ಹೆಂಗಿದೆ? ಪೊಲೀಸ್ ಅವ್ರು ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಅವನು ಲಾಸ್ಟಲ್ಲಿ ಸಿಗಾಕೊಂಡದ್ದು ಅದು ಚೆನ್ನಾಗೈತೆ. ಬ್ರೋ ಎಕ್ಸ್ಟ್ರಾ ನೋಡಿ ಮಸ್ತಾಗಿ ಮಾಡಿದ್ದಾರೆ ಬ್ರೋ. ಏನೇನು ಇಷ್ಟ ಆಯ್ತು ನಿಮಗೆ? ಸೀನ್ ಎಲ್ಲ ಅಪ್ಪ ಮಗಳದೆಲ್ಲ ಅರ್ಟ್ ಆಗಿದೆ ಬ್ರೋ, ಚೆನ್ನಾಗಿದೆ. ಯಾವ ಥರ ಸ್ಟೋರಿ ಇದೆ? ಬ್ರೋ ಅಪ್ಪ ಮಗಳದ್ದು ಒಂದು ಸ್ವಲ್ಪ ಮಗಳು ಅಪ್ಪಂಗೆ ಎಲ್ದಿರ ತಪ್ಪಿಸ್ಕೊಳ್ಳೋದು ಆ ಥರ, ಅದೊಂಥರ ಚೆನ್ನಾಗಿದೆ, ಸೂಪರ್ ಆಗಿದೆ. ಏನು ಇಷ್ಟ ಆಯ್ತು ನಿಮಗೆ? ತಂದೆ ಮಗಳದ್ದು ಸೆಂಟಿಮೆಂಟು ತುಂಬ ಇಷ್ಟ ಆಯಿತು. ಅದೇ ಮಕ್ಕಳುಗಳು ತಂದೆಗೆ ಮುಚ್ಚಿಟ್ಟು ವಿಷಯಗಳು ಹಾಳು ಮಾಡ್ಕೊತಾರೆ ಜೀವನ ಅನ್ನೋದಕ್ಕೆ ಮೆಸೇಜ್ ಆಯ್ತಾ ಫಿಲಮಲ್ಲಿ? ತುಂಬ ಚೆನ್ನಾಗಿದೆ ಮೆಸೇಜ್. ಹೀರೋಯಿನ್ ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿದೆ. ಪೊಲೀಸ್ ಆ್ಯಕ್ಟಿಂಗು ಸರಳ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿತ್ತು. ಏನು ಇಷ್ಟ ಆಯ್ತು ನಿಮಗೆ? ತಂದೆ ಮಗಳು ತಂದೆ ಕ್ಯಾರೆಕ್ಟರ್ ಮಸ್ತ್ ಇಷ್ಟ ಆಯಿತು. ಹೆಂಗೆ ಮಾಡಿದ್ದಾರೆ? ಸಕ್ಕತ್ತಾಗಿ ಮಾಡೋರು ಮೂವಿ. ಹೌದಾ? ಇದರಲ್ಲಿ ಸಿನಿಮಾದಲ್ಲಿ ಉಮೇಶ್ ಪಾತ್ರ ತುಂಬ ಇಷ್ಟ ಆಯಿತು. ಹೆಣ್ಮಕ್ಳನ್ನ ಯಾವ ಥರ ಪ್ರೊಟೆಕ್ಟ್ ಮಾಡಬೇಕು ಅನ್ನೋದು ಕಲಿಸ್ಕೊಟ್ರು. ಮೆಸೇಜ್ ಇದೆಯಾ ಮೇಡಮ್ ಪಿಕ್ಚರಲ್ಲಿ? ಅಷ್ಟೇ, ಅದೇ ಮೆಸೇಜ್ ಇದೆ. ಪೊಲೀಸ್ ಯಾವ ಥರ ಕೆಲಸ ಮಾಡಬೇಕು, ಹೆಣ್ಮಕ್ಳನ್ನ ಯಾವ ಥರ ಪ್ರೊಟೆಕ್ಟ್ ಮಾಡಬೇಕು ಅನ್ನೋದು ಕೆಲಸ. ತುಂಬ ಚೆನ್ನಾಗಿದೆ ಸರ್. ಏನು ಇಷ್ಟ ಆಯ್ತು ನಿಮಗೆ? ಎಲ್ಲ ಇಷ್ಟ ಆಯಿತು ಸರ್. ಒಳ್ಳೆ ಮೆಸೇಜ್ ಇದೆ ಸೊಸೈಟಿಗೆ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಸರ್. ಆ್ಯಕ್ಟಿಂಗ್ ಯಾರು ಚೆನ್ನಾಗಿ ಮಾಡಿದ್ದಾರೆ ಫಿಲಮಲ್ಲಿ? ಆ್ಯಕ್ಟಿಂಗು ಎಸ್ ಕೆ ಉಮೇಶ್ ಸ್ಟೋರಿ ಪಾತ್ರ ಮಾಡಿದ್ದಾರೆ, ಅವ್ರು ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ ಅಂತ ಹೇಳ್ತೀನಿ. ಆದರೆ ವೀಕ್ಷಕನಾಗಿ ನೋಡಿದಾಗ ನನಗೂ ಕೂಡ ಬಹಳ ಕನೆಕ್ಟ್ ಆಯಿತು. ಸೊ ದಯವಿಟ್ಟು ಈ ಸಿನಿಮಾನ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಅಂತ ಚಿತ್ರತಂಡದ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಏನು ತುಂಬ ಇಷ್ಟ ಆಯಿತು? ಇಡೀ ಒಂದು ಕಥೆಯನ್ನು ಹೇಳಿದ ರೀತಿ ಬಹಳ ಇಷ್ಟ ಆಗಿದೆ. ಮತ್ತು ಇದು ಬಹಳ ಭಾವನಾತ್ಮಕವಾದ ಕತೆ, ಎಷ್ಟು ಎಮೋಷನ್ಸ್ ಬರುತ್ತೆ ಅಂತ ನೀವೇ ನೋಡ್ಬೋದು. ಸೊ ದಯವಿಟ್ಟು ಈ ಚಿತ್ರವನ್ನು ಚಿತ್ರಮಂದಿರದಲ್ಲಿ ನೋಡಿ. ಥ್ಯಾಂಕ್ ಯು. ಆಯಿತು. ಆಮೇಲೆ ನಾವು ಪೇರೆಂಟ್ಸ್ಗೆ ಏನೇ ಮಾಡಿದ್ರು ಪೇರೆಂಟ್ಸ್ಗೆ ಹೇಳ್ಬಿಟ್ಟು ಮಾಡಬೇಕಾದದು ತುಂಬ ಇಂಪಾರ್ಟೆಂಟ್. ಆ್ಯಕ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೇಡಮ್ ಯಾವ ಥರ ಸಿನಿಮಾ? ಸಾಂಗ್ಸ್ ಇದೆಯಾ ಅಥವಾ ಹೆಂಗಿದೆ ಪಿಕ್ಚರ್? ದೇಶ ಇದೆ ಯೂತ್ಸ್ಗೆ, ಮತ್ತು ಪೊಲೀಸ್ ವ್ಯವಸ್ಥೆ ಬಗ್ಗೆ ಒಳ್ಳೆ ನಂಬಿಕೆ ಬರುವಂಥ ಸಿನಿಮಾ. ತುಂಬ ಚೆನ್ನಾಗಿದೆ, ನೋಡಬೇಕು. ಎಲ್ಲರೂ ಚೆನ್ನಾಗಿದೆ, ಯಾರ್ದು ಅಂತ ಹೇಳೋಕ್ಕಾಗತ್ತೆ. ಸುಂದರ್ ರಾಜ್ ಅವ್ರದ್ದು ಒಂದು ಎಕ್ಸಲೆಂಟ್, ಅದ್ರ ಜೊತೆಗೆ ಎಲ್ಲ ಪೊಲೀಸ್ ಇನ್ಸ್ಪೆಕ್ಟರ್ಗಳ ಪಾತ್ರ ಭಾಳ ಚೆನ್ನಾಗಿದೆ ಪಿಕ್ಚರ್. ಕರ್ನಾಟಕ ಪೊಲೀಸ್ ಬಗ್ಗೆ ಹೆಮ್ಮೆ ಮಾತುಗಳಾಡಿರೋದು
ಭರವಸೆದಾಯಕ ಚಿತ್ರ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಏನಿಷ್ಟ ಆಯ್ತು ನಿಮಗೆ? ನಮಗೆ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ. ಉಮೇಶ್ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಇದ್ದಾರಲ್ಲ ಅಪ್ಪ ಕ್ಯಾರೆಕ್ಟರ್ ಅಂತೂ ಸೂಪರ್ ಇದೆ. ನಮ್ಮ ಈ ಜನ್ರೇಷನ್ ಮಕ್ಕಳಲ್ಲಿ ತುಂಬ ಮೆಸೇಜ್ ಇದೆ. ನಮ್ಮ ಪೊಲೀಸವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಈ ಮೆಸೇಜ್ ಕೊಟ್ಟಿದ್ದು. ಮತ್ತು ಅವ್ರಿಗೆ ಗೌರವಪೂರ್ವಕವಾಗಿ ಧನ್ಯವಾದಗಳು ಹೇಳ್ತೀನಿ. ಮೇಡಮ್ ಹೆಂಗಿದೆ ಪಿಕ್ಚರು? ಸರ್, ನಾನು ಆ್ಯಕ್ಚುಲಿ ಇದರಲ್ಲಿ ಉಮಾ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀನಿ. ಮೂವಿ ಇದರಲ್ಲಿ ಒಂದು ಸಂದೇಶ ಕೊಡುತ್ತೆ, ಈಗ ಹೇಗೆ ಹೆಣ್ಮಕ್ಳು ಜಾಗೃತರಾಗಿರಬೇಕು ಇವಾಗ. ಯಾಕಂದರೆ ಇದು ಎಲ್ಲರಿಗೂ ಒಂದು ಇದಿದೆ, ಕೇಸ್ಗಳು ಸಾಲ್ವ್ ಆಗಲ್ಲ. ಈಗ ಒಂದು ಮಧ್ಯಮ ಕುಟುಂಬದಲ್ಲಿ ಬಂದವ್ರಿಗೆ ಮಾತ್ರ ಇದು ಕಷ್ಟ ಆಗುತ್ತೆ, ಇಲ್ಲ ತುಂಬ ಇನ್ಫ್ಲೂಯೆನ್ಸ್ ಇರೋರಿಗೆ ಮಾತ್ರ ಕೇಸ್ ಸಾಲ್ವ್ ಆಗುತ್ತೆ ಅನ್ನೋ ಇರೋ ಟೈಮಲ್ಲಿ ಈಗ ಹೇಳಬೇಕು ಅಂತ ಅಂದರೆ ಈಗ ಪ್ರತಿಯೊಂದು ಮಧ್ಯಮ ಕುಟುಂಬದವರು ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿ ಅದು ಹೆಣ್ಮಕ್ಳು ಎಷ್ಟು ಹುಷಾರಾಗಿರಬೇಕು. ಯಾರನ್ನೇ ಆದರೂ ಪ್ರೀತಿಸಿದ್ರೂ ಪರವಾಗಿಲ್ಲ, ತಂದೆ ತಾಯಿಗಳಿಗೆ ಪ್ರತಿಯೊಂದು ವಿಷಯನೂ ಹೇಳಬೇಕು. ಒಂದು ವಿಷಯ ಹೇಳಿದರೆ ಇದನ್ನೆಲ್ಲ ಸಾಲ್ವ್ ಆಗಿ ಮಾಡ್ಬೋದಿತ್ತು. ಅದಲ್ಲದೆ ನಾನು ಏನು ಕೇಳ್ಕೊಳ್ಳೋದು, ಇದು ಚಿತ್ರತಂಡ ಇದಕ್ಕೆ ಕಷ್ಟಪಟ್ಟಂಥ ಡೈರೆಕ್ಟರ್ ಆಗಲಿ ವೆಂಕಟರಾಜ್ ಸರ್ ಆಗಿರ್ಬೋದು, ಸುಂದರರಾಜ್ ಸರ್ ಅವರ ಆ್ಯಕ್ಟಿಂಗ್ ಆಗಿರ್ಬೋದು, ಹಾಗೆ ಪ್ರೊಡ್ಯೂಸರ್ ದಿನೇಶ್ ಸರ್ ಮತ್ತು ಲಕ್ಷ್ಮಣ್ ಸರ್ ಆಗಿರ್ಬೋದು, ಇವರೆಲ್ಲ ಕಷ್ಟಪಟ್ಟು ಒಂದು ಕನ್ನಡ ಸಿನಿಮಾ ಮಾಡಿದ್ದಾರೆ. ನಮಗೆಲ್ಲ ಒಂದು ಸಣ್ಣ ಸಣ್ಣ ಪಾತ್ರ ಸಿಕ್ಕಿದೆ ಸರ್. ದಯವಿಟ್ಟು ಎಲ್ಲರೂ ಇದನ್ನು ಸರ್ಕ್ಯುಲೇಟ್ ಮಾಡಿ ಇದು ಚಿತ್ರನ ಗೆಲ್ಲಿಸಬೇಕು ಅಂತ ಕೇಳ್ಕೊಳ್ತೀನಿ ಸರ್. ನಾನು ತುಂಬ ಚೆನ್ನಾಗಿ ಅನ್ನಿಸ್ತು ಸರ್, ಬಿಕಾಸ್ ನಾನು ಡಬ್ಬಿಂಗ್ ಮಾಡಿದ್ದೆ ಅಷ್ಟೇ, ಬಟ್ ಯಾರ್ದು ಆ್ಯಕ್ಟಿಂಗ್ ಏನು ನೋಡಿರಲಿಲ್ಲ. ಸ್ಪೆಷಲಿ ಕ್ಲೈಮ್ಯಾಕ್ಸ್ ಆಗಿರ್ಬೋದು, ನನ್ನ ಡಬ್ಬಿಂಗ್ ಏನಿದೆ ಅಷ್ಟೇ ನಂಗೆ ತೋರಿಸಿದ್ದು ಈ ಥರ ಇದೆ ಅಂತ ಹೇಳಿ. ಆಮೇಲೆ ಸುಂದರ ಸರ್ ಆಗಿರ್ಬೋದು ಅಥವಾ SK ಉಮೇಶ್ ಸರ್ ಎಲ್ಲರೂ ಹೇಳಿದ್ರು ಮುಂಚೆ ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದೆ ಅಂತ. ಒಂಚೂರು ನರ್ವಸ್ನೆಸ್ ಇತ್ತು, ಅದು ಇಂಪಾರ್ಟೆಂಟ್ ರೋಲು. ನಾನು ಹೆಂಗೆ ಮಾಡ್ತೀನಾ ಇಲ್ಲ ಅಂತ ಗೊತ್ತಿರಲಿಲ್ಲ, ಬಟ್ ನೋಡಿದ್ಮೇಲೆ ಅನ್ನಿಸ್ತು ನಾನು 100% ನಾನು ಕೊಟ್ಟಿದ್ದೀನಿ ಅಂತ. ಈಗ ಏನಾದರೂ ಮಿಸ್ಟೇಕ್ ಆಗಿದ್ರೆ ದಯವಿಟ್ಟು ಸಾರಿ. ಎಸ್ ಸರ್. ಸೊ ಇದು ಮೂವಿ ಆ್ಯಕ್ಚುಲಿ ಟ್ರೂ ಇವೆಂಟ್ ಆಗಿರೋದು, ನಿಜ ಕತೆ ಇದು. ಸೊ ಎಲ್ಲರೂ ಬಂದು ನೋಡಬೇಕು ಅಂತ ನಾನು ಕೇಳ್ಕೊತೀನಿ. ನಾಟ್ ಜಸ್ಟ್ ಕ್ರೈಮ್ ಇದೆ ಅಂತ ಅಷ್ಟೇ ಅಲ್ಲ, ಒಂದು ಅಪ್ಪಂದು ಮಗಳದು ಬಾಂಡಿಂಗ್ ತುಂಬ ಅದ್ಭುತವಾಗಿ ಇದನ್ನು ತೋರಿಸಿದ್ದಾರೆ. ಸೊ ದಯವಿಟ್ಟು ಎಲ್ಲರೂ ಬಂದು ನೋಡಿ, ನಿಮ್ಮ ಫೀಡ್ಬ್ಯಾಕ್ಸನ್ನು ದಯವಿಟ್ಟು ನಮಗೆ ಶೇರ್ ಮಾಡಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು ಸಿನಿಮಾ. ಸುಂದರ್ರಾಜ್ ಸರ್ದು 250ನೇ ಸಿನಿಮಾ ಅಂತ ಗೊತ್ತಾದವಾಗ ಇನ್ನೂ ಖುಷಿ ಆಯಿತು. ಆ್ಯಕ್ಚುಲಿ ಈ ಸಿನಿಮಾದ ಹೀರೋ ಸುಂದರ್ರಾಜ್ ಸರು. ಸೊ ಒಂದು ಕ್ರೈಮ್ ಅಷ್ಟೇ ಅಲ್ಲ, ಸಸ್ಪೆನ್ಸ್ ಕ್ರೈಮ್ ಜೊತೆಗೆ ಅಪ್ಪ ಮಗಳದೊಂದು ಬಾಂಡಿಂಗ್ ತುಂಬ ಬ್ಯೂಟಿಫುಲ್ಲಾಗಿ ತೋರಿಸಿದ್ದಾರೆ. ಈ ಥರ ಒಂದು ಸಿನಿಮಾ ಸೋಲಕ್ಕೆ ಬಿಡಬೇಡಿ. ಎಲ್ಲ ದಯವಿಟ್ಟು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ಈ ಸಿನಿಮಾನ ನೋಡಿ. ತುಂಬ ಚೆನ್ನಾಗಿದೆ, ಪಕ್ಕಾ ಪೈಸಾ ವಸೂಲ್. ಥ್ಯಾಂಕ್ ಯು. ಅಲ್ಲ, ಇವತ್ತು ಸಮಾಜದಲ್ಲಿ ಒಬ್ಬ ಪ್ಲ್ಯಾಂಡ್ ಮರ್ಡರ್ ಮಾಡಿದ್ರೆ ಅವ್ನಿಗೆ ಹಿಂಗೆ ಜೀವದಾನ ಕೊಡ್ತೀರಾ ನೀವು ಅಲ್ವಾ? ಆದರೆ ಬೇರೆ ರಾಷ್ಟ್ರಗಳಲ್ಲಿ ಬಹುಶಃ ನಾನು ನಿಮಗೆಲ್ಲ ಗೊತ್ತಿರ್ಬೋದು, ಈ ಕಡೆ ನಮ್ಮ ಈ ಯಾವುದು ನಾವು ಸೌದಿನಲ್ಲಾಗಿರ್ಬೋದು ಅಥವಾ ನಮ್ಮ ಜರ್ಮನಿನಲ್ಲಾಗಿರ್ಬೋದು, ಜಪಾನಲ್ಲಾಗಿರ್ಬೋದು, ನಾರ್ತ್ ಕೊರಿಯಾದಲ್ಲಾಗಿರ್ಬೋದು, ಅಮೇರಿಕಾದಲ್ಲಾಗ್ಬೋದು, ಅಂದರೆ ಒಂದು ದಂಡನೆ ಅಂತಂದರೆ ಎಕ್ಸ್ಟ್ರೀಮ್ ಕ್ರೈಮ್. ಅಂದರೆ ಒಂದು ಇಲ್ಲಿ ಪ್ಲ್ಯಾಂಡ್ ಮಾಡಿ ಮಗಳನ್ನು ನೋಡಿ. ಇವಾಗ ಏನಾಗುತ್ತೆ, ಎಲ್ಲರಿಗೂ ಏನೋ ಹಿಂಗೆ ಹೋಗ್ಬಿಟ್ಲ ನನ್ನ ಮಗಳು ನಮಗೆ ಭಾಳ ಬೇಜಾರಾಗತ್ತೆ. ಆದರೆ ದೇವರು ಕೊಡೋದು ಪ್ರಾಣ, ಆದರೆ ಪ್ರಾಣನ ತೆಗೆಯೋದು ಮನುಷ್ಯ. ಆದರೆ ನಾನು ಅದನ್ನೇ ಹೇಳ್ತಿರ್ತೀನಿ, ಇವತ್ತೇನೋ ಒಂದು ಆಕ್ಸಿಡೆಂಟ್ ಆಗಿಬಿಡುತ್ತೆ, ಅದಕ್ಕೆ ಯಾರಪ್ಪ ಹೊಣೆಗಾರಿಕೆ ಅಂತಂದರೆ ರ್ಯಾಶ್ ಡ್ರೈವಿಂಗ್. ಇವತ್ತು ಯಾವುದೋ ಮರ ಬಿದ್ದೋಗ್ಬಿಡುತ್ತೆ, ಯಾರ್ದಪ್ಪ ತಪ್ಪು ಅಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಯಾಕಂದರೆ ಸರಿಯಾಗಿ ಮರ ಕೊಂಬೆಗಳನ್ನ ಕಡ್ದಿರಲ್ಲ. ಇವತ್ತು ಫುಟ್ಪಾತ್ ಒತ್ತುವರಿ ಆಗಿದ್ದರಿಂದ ಎಷ್ಟೋ ಜನ ಪೆಡಸ್ಟ್ರೈನ್ಗೆ ಹೆಲ್ಪ್ ಆಗುತ್ತೆ, ಯಾಕೆಂದರೆ ಅಮಾಯಕರೆಲ್ಲ ರಸ್ತೆಯಲ್ಲಿ ಆ್ಯಕ್ಸಿಡೆಂಟ್ ಸಾಯ್ತಾ ಇದ್ದಾರೆ. ಒಂದು ಕಡೆ ಸರ್ಕಾರ ಮಾಡ್ತಾಯಿದೆ, ಒಂದು ಕಡೆ ಪೊಲೀಸ್ ಇಲಾಖೆಗಳು ಕೆಲಸ ಮಾಡ್ತಾಯಿದ್ದಾರೆ, ಒಂದು ಕಡೆ ನ್ಯಾಯಾಂಗ ಕೆಲಸ ಮಾಡ್ತಾಯಿದ್ದಾರೆ. ಆದರೆ ಎಲ್ಲರಿಗಿಂತ ಹೆಚ್ಚಾಗಿ ಜಾಗೃತರಾಗಿರಬೇಕಾದ ನಾವು ಜಾಗೃತರಾಗಿದ್ದರೆ ಮಾತ್ರ ನಮ್ಮನ್ನು ಉಳಿಸ್ಕೊಳ್ಳೋಕ್ಕಾಗತ್ತೆ ಅಂತ ಈ ಸಿನಿಮಾ ಹೇಳುತ್ತೆ. ಸರ್, ಒಂದು ಕ್ಷಣ ಇದರತ್ತ ಸಿನಿಮಾ ನಮಗೆ ಖುಷಿ ಅಂತ ವಿಚಾರ ಆಗಿರ್ಬೋದು, ನೀವು ಈ ಕ್ಷಣದಲ್ಲಿ ಭಾವುಕರಾದರೆ ಅದು ನ್ಯಾಚುರಲ್. ಯಾಕೆಂದರೆ ನನ್ನನ್ನು ನೋಡೋದಾಗ ನಾನೊಬ್ಬ ಪಾತ್ರಧಾರಿಯಾಗಿ ನೋಡ್ತಾ ಇರಲಿಲ್ಲ. ನಾನೊಬ್ಬ ಸುಂದರರಾಜ ನೋಡಲಿಲ್ಲ, ಪಾತ್ರಧಾರಿಯಾಗಿ ನೋಡಿದೆ. ನಾನು ಸುಂದರರಾಜ ನೋಡಿದ್ರೆ ಬೇರೆ ಥರ ಆಗ್ತಾಯಿತ್ತು. ಇಲ್ಲ, ಆ ರೀತಿ ಅವರು ಮಾಡಿಸಿದ್ದಾರೆ. ದ ಕ್ರೆಡಿಟ್ ಶುಡ್ ಗೋ ಟು ದ ಡೈರೆಕ್ಟರ್. ಥ್ಯಾಂಕ್ ಯು. ಆದರೆ ಶೀಟ್ ಅಂತ ಹೆಸರಿಗೆ ಏನೋ ನಾವೇನೋ ಡಿಫ್ರೆಂಟ್ ಏನಪ್ಪ ಇದು ಅಂದ್ಕೊಂಡ್ಬಿಟ್ವಿ, ಗೊತ್ತಿಲ್ಲ. ಈ ಚಾರ್ಜ್ ಶೀಟಲ್ಲಿ ಎಷ್ಟೊಂದು ಭಾವುಕ ಇದೆ ಅನ್ನೋದು ಕೂಡ. ಇದು ಪೊಲೀಸ್ ಪತ್ರ ಮಾಡಿದ್ದೀರಿ, ಏನು ಅನಿಸ್ತದೆ ಸರ್ ನನಗೆ? ಅಂದರೆ ಅದರಲ್ಲೂ SK ಉಮೇಶ್ ಸರ್ ರಿಯಲ್ ಇನ್ಸಿಡೆಂಟ್ ಮೇಲೆ ಮಾಡಿರೋದು ನನಗೆ ಅದು ಸಿಕ್ಕಾಪಟ್ಟೆ ಟಫ್ ಆಗೇ ಇತ್ತು ಸರ್. ಅಂದರೆ ನಾನು ಈ ಮುಂಚೆ ಸುಮಾರು ವಿಲನ್ ಕ್ಯಾರೆಕ್ಟರ್ಗಳನ್ನೆಲ್ಲ ಪ್ಲೇ ಮಾಡಿದ್ದೀನಿ, ಥಿಯೇಟ್ರ್ ಬ್ಯಾಕ್ಗ್ರೌಂಡಿಂದ ಬಂದಿರೋದು.
ಸ್ವಲ್ಪ ಔಟ್ಬಸ್ಟ್ ಕ್ಯಾರೆಕ್ಟರ್ಗಳನ್ನ ನಾನು ಸುಲಭವಾಗಿ ಮಾಡ್ತಾಯಿದ್ದೆ. ಬಟ್ ಯಾವಾಗ ಅಂಡರ್ ಪ್ಲೇ ಅಂತ ಬಂತು, ಸೊ ನನಗೆ ಒಂದು ಸ್ವಲ್ಪ ಟೆನ್ಸ್ ಇತ್ತು ಈ ಪಾತ್ರನ ಹೆಂಗೆ ಮಾಡಬೇಕು ಅಂತ. ಸೊ ಅದಕ್ಕೋಸ್ಕರ ಡೈರೆಕ್ಟ್ರಿಗೆ ನಾನು ಒಂದು ತಿಂಗಳು ಟೈಮ್ ತೊಗೊಂಡು ಅದಷ್ಟು ಪ್ರಿಪೇರ್ ಆಗಿ ಉಮೇಶ್ ಸರ್ ಜೊತೆ ಮಾತಾಡಿ ಅವರು ನನಗೆ ಒಂದು 2 ವಿಷಯನ ಹೇಳಿದ್ದು. ಅಂದರೆ ಒಂದು ಕಣ್ಣಲ್ಲಿ 2 ಥರದ ಆ್ಯಕ್ಟ್ ಬರಬೇಕು ಅಂತ. ಅಂದರೆ ನೋಡಿದರೆ ರೌಡಿಗಳು ಥರ ಇರಬೇಕು, ಗಾಬರಿಯಾಗಿ ಹೋಗ್ಬೇಕು. ಇನ್ನು ಯಾರಾದರೂ ತೀರಾ ಅಂದರೆ ಅಮಾಯಕರು ನೊಂದವ್ರು ಯಾರಾದರೂ ಬಂದರೆ ನಿಮ್ಮ ಕಣ್ಣು ಸಾಂತ್ವನ ಹೇಳೋ ಥರಕ್ಕೆ ಇರಬೇಕು ಅಂತ. ಸೊ ಆ 2 ವಿಷಯನ ಇಟ್ಕೊಂಡು ದ ಎಂಟೈರ್ ಸಿನಿಮಾ ನಾವು ಪ್ರಯತ್ನ ಪಟ್ಟಿದ್ದೀವಿ. ಆ್ಯಂಡ್ ಎಲ್ಲೂ ಜಾಸ್ತಿ ಆಗದ ಹಾಗೆ, ಆ ಪಾತ್ರಕ್ಕೆ ಎಲ್ಲೂ ಮೋಸ ಆಗದೇ ಇರೋ ಹಾಗೆ ಪ್ರಯತ್ನ ಪಟ್ಟಿದ್ದೀನಿ. ಇನ್ನು ಜನ ಡಿಸೈಡ್ ಮಾಡಬೇಕು. ಉಮೇಶ್ ಸರ್ ಜೊತೆ ಮಾತಾಡಿದೆ, ಅವರು ಖುಷಿಯಾಗಿದೆ ಅಂತ ಹೇಳಿದ್ದಾರೆ. ಥ್ಯಾಂಕ್ಸ್. ಬರೀ ಸರ್, ಇದು ಚಿಕ್ಕ ಪಾತ್ರ ಸಿಂಗಲ್ ಸ್ಟಾರ್ ಆಗಿ ಮಾಡಿದ್ದೀರಾ, ಎಷ್ಟು ಹೆಮ್ಮೆ ಅನಿಸುತ್ತೆ. ನಿಜವಾಗ್ಲೂ ಏನು ಅನಿಸ್ಬೇಕಿತ್ತು, ಪೊಲೀಸ್ ಆಗಬೇಕಂತ ಏನು ಅನ್ಸ್ಕೊಂಡಿದ್ದೀರಾ? ಇಲ್ಲ, ಪೊಲೀಸ್ ಆಗಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಕ್ರೈಮು ಮತ್ತು ಈ ವಿಚಾರದ್ದು ಬಹಳ ಯಾವಾಗಲೂ ಇಂಟ್ರೆಸ್ಟ್ ಇರೋದು. ಆಲ್ಮೋಸ್ಟ್ 20 ವರ್ಷದಿಂದ ಥಿಯೇಟ್ರ್ ಮಾಡ್ತಾಯಿದ್ದೀನಿ. ನಾನು ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿ. ಅಲ್ಲಿಂದ ನಾನು ನಟನೆ ಮತ್ತು ಗಾಯನ ಕಲಿತು ಸಿನಿಮಾ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು. ಅದು ಈಗ ಈಡೇರಿದೆ. ಮತ್ತು ಇದರಲ್ಲಿ ಬಂದಂಥ ಒಂದು ಪಾತ್ರ ಟೆಕ್ನಾಲಜಿ ಓರಿಯೆಂಟೆಡ್ ಪಾತ್ರ, ಸಾಫ್ಟ್ವೇರ್ ಕಂಪ್ನಿಯಿಂದ ಬಂದಿರುತ್ತೆ. ಸೊ ಆ ರೀತಿ ಪಾತ್ರ ಸಿಕ್ತು. ಅದನ್ನು ಬಹಳ ಶ್ರದ್ಧೆಯಿಂದ ನಿಭಾಯಿಸಿದ್ದೀನಿ. ಹೇಗೆ ಬಂತು ಅಂತ ನೋಡಿದವ್ರು ನೀವೆಲ್ಲ ಹೇಳಬೇಕು. ಚಾರ್ಜ್ ಶೀಟ್ ಬಗ್ಗೆ, ಇನ್ನು ಸಿನಿಮಾ ನೋಡಿದ್ರ ಬಗ್ಗೆ ಬರೋರಿಗೆ ಏನು ಹೇಳ್ತೀರಾ? ಚಾರ್ಜ್ ಶೀಟ್ ಅಂತಂದರೆ ಒಂದು ಕ್ರೈಮ್ ಕತೆ, ಆದರೆ ಮಾನವೀಯ ಮೌಲ್ಯಗಳಿದೆ, ಹ್ಯೂಮನ್ ವ್ಯಾಲ್ಯೂಸ್ ಅಂತ ಹೇಳ್ತೀವಿ, ಅದಿದೆ. ತಂದೆ ಮಗಳ ಬಾಂಧವ್ಯ ಅದು ಬಹಳ ಮುಖ್ಯ ಎಲ್ಲದರಲ್ಲೂ. ಅದರ ಪ್ರೀತಿ ಇದೆ, ಒಳ್ಳೆ ಹಾಡುಗಳಿದೆ, ಮತ್ತು ಅದ್ಭುತವಾದ ಮ್ಯೂಸಿಕ್ ಇದೆ. ಕತೆ ಓವರಾಲ್ ಚೆನ್ನಾಗಿದೆ, ಪ್ರೆಸೆಂಟೇಷನ್ ಚೆನ್ನಾಗಿದೆ. ಸೊ ದಯವಿಟ್ಟು ನೋಡಬೇಕು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇವಾಗ ಏನೇನು ಆಗ್ತಾ ಇದೆ ಅಂತ ನಿಮಗೆ ಗೊತ್ತಿದೆ. ಇವಾಗ ತಂದೆ ಮಗಳ ರಿಯಲ್ ಸ್ಟೋರಿನ ರಿಯಲೈಸ್ ಆಗುತ್ತೆ. ಇದು ಎಲ್ಲರೂ ಕನ್ನಡ ಕಲಾಭಿಮಾನಿಗಳು ಒಂದು ಥಿಯೇಟ್ರಲ್ಲೇ ಬಂದು ನೋಡಿ ಪ್ರೋತ್ಸಾಹ ಮಾಡಿ ದಯವಿಟ್ಟು. ನಾನು ಹೇಳ್ತೀನಿ ಸರ್, ಸಿನಿಮಾ ರಿಲೀಸ್ ಆಯಿತು ಇವತ್ತು. ಏನು ರೆಸ್ಪಾನ್ಸ್ ಎಲ್ಲ ಸಿಗುತ್ತೆ ಸರ್? ಇದು ಮೊದಲನೇದಾಗಿ ನಮ್ಮ ಮೊದಲನೇ ಕಾಣಿಕೆ. ಇದು ಅರ್ಜುನ್ ಫಿಲ್ಮ್ಸಿಂದ ಬರ್ತಾ ಇರೋದು. ಇದ್ರ ಬೇಸಿಕ್ ಏನು ಅಂದರೆ ನಮ್ಮ ಎಸ್ ಕೆ ಉಮೇಶ್ ಸ್ಟೋರಿ ಇರೋದು, ರಿಯಲ್ ಸ್ಟೋರಿ ಇದು. ಅವರು 2003ರಿಂದ 2008ರಲ್ಲಿ ಕಲಾಸಪಾಳ್ಯ ಪೊಲೀಸ್ ಸ್ಟೇಷನಲ್ಲಿ ನಡೆದಿರೋಂಥ ರಿಯಲ್ ಘಟನೆ. ಅವ್ರ ಹತ್ರ ನಾವು ಕೇಳಿದಾಗ ಅವರು ನಮಗೆ ಮಾಡಿದ್ದೀನಿ, ಎಷ್ಟು ತೊಂದರೆ ಇಲ್ಲ ಅಂತ ನನಗೆ ಹೇಳಿದರು. ಆಮೇಲೆ ನಾವು ಇನ್ನೂ ಹಾಗೆ ನಾವು ಬಂಡವಾಳ ಬೇಕಲ್ಲ ನಮಗೆ, ಆದ್ದರಿಂದ ನಮ್ಮ ಸಹಪಾಠಿ ಲಕ್ಷ್ಮಣ್ ಅವ್ರನ್ನ ಕೇಳಿದಾಗ ಅವರು ಡಿಸ್ಕಷನ್ ಮಾಡಿ, ಆಯ್ತಣ್ಣ ನೀವು ಎಸ್ ಅಂದರೆ ಮಾಡೋಣ ಅಂತ ನನಗೆ ಎನ್ಕರೇಜ್ ಮಾಡಿದ್ರು. ಅದು ಇಲ್ಲಿ ಬಂದು ನಿಂತ್ಕೊಂಡಿದ್ದೀವಿ. ಇವಾಗ ಮೇಯ್ನ್ ಥ್ಯಾಂಕ್ಸ್ ಹೇಳಬೇಕಾದ್ರೆ ನಾವು ಎಸ್ ಕೆ ಉಮೇಶ್ ಸರ್, ಕನ್ನಡ ಕಲಾಭಿಮಾನಿಗಳೆಲ್ಲ ಬಂದು ಥಿಯೇಟ್ರಲ್ಲೇ ಬಂದು ನೋಡಿ ಕನ್ನಡನ ಪ್ರೋತ್ಸಾಹ ಮಾಡಿ. ದಯವಿಟ್ಟು ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ. ನಮ್ಮಂಥವ್ರು ಬಂದರೆ ಜನಕ್ಕೂ ಒಳ್ಳೆಯದಾಗುತ್ತೆ. ದಯವಿಟ್ಟು ಪ್ರೋತ್ಸಾಹ ಮಾಡಿ. ನಮಸ್ಕಾರ. ನಾನು ಮನೋಜ್ ಅಂತೇಳಿ ಇದರಲ್ಲಿ ಒಂದು ಕ್ಯಾರೆಕ್ಟರ್ ಪಾರ್ಟ್ ಮಾಡಿದ್ದೀನಿ. ಸೊ ಎಸ್ ಕೆ ಉಮೇಶ್ ಅವ್ರದ್ದು ನಾನು ಇನ್ಸ್ಪೆಕ್ಟರ್. ಸೊ ಚಾರ್ಜ್ ಶೀಟ್ ಅಂಥೇಳಿ ತುಂಬ ಒಳ್ಳೆ ಮೂವಿ. ಸೊ ಒಂದು ಮೆಸೇಜ್ ಏನಂದರೆ ಇದರಲ್ಲಿ ಒಂದು ಮಕ್ಕಳು ತಂದೆ ತಾಯಿಗೆ ಏನೂ ಹೇಳಲ್ಲ, ಏನೋ ಪ್ರಾಬ್ಲಮ್ ಆದರೆ ಕೂಡ ಹೇಳಲ್ಲ. ಹೇಳಬೇಕಂತ ಹೇಳಿ ಇದರಲ್ಲಿ ಒಂದು ಮೆಸೇಜ್ ಇದೆ. ಸೊ ಹೇಳಿಲ್ಲ ಅಂದರೆ ಏನು ಕಾನ್ಸಿಕ್ವೆನ್ಸಸ್ ಆಗುತ್ತೆ ಅಂಥೇಳಿ ನಿಮ್ಗೆ ಗೊತ್ತಿದೆ, ಇವಾಗೂ ಆಗ್ತಾಯಿದೆ ವರ್ಲ್ಡಲ್ಲಿ, ಪ್ಲಸ್ ಮೂವಿದಲ್ಲಿ ತೋರಿಸಿದ್ದಾರೆ. ಸೊ ದಯವಿಟ್ಟು ವಿತ್ ಫ್ಯಾಮ್ಲಿ ಬನ್ನಿ, ನೋಡಿ, ಎಂಜಾಯ್ ಮಾಡಿ, ಕನ್ನಡ ಇಂಡಸ್ಟ್ರಿ ಬೆಳೆಸಿ, ನಮ್ಮೆಲ್ಲರಿಗೂ ಉಳಿಸಿ. ಥ್ಯಾಂಕ್ ಯು ಸೋ ಮಚ್. ಪ್ಲಸ್ ಅರ್ಜುನ್ ಫಿಲ್ಮ್ಸ್ಗೆ ಥ್ಯಾಂಕ್ ಯು, ನನಗೊಂದು ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ. ಪ್ಲಸ್ ವೆಂಕಟ್ ಪರ್ವತ ಸರು ಡೈರೆಕ್ಟರ್ಗೆ ಒಂದು ನಮ್ಗೆ ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.